ನಾನು ಇಷ್ಟು ದಿನ ಮಾಡುವಂಥ ಪಾಡ್ಕಾಸ್ಟ್ಗಳಲ್ಲೇ ತುಂಬಾ ಆಸಕ್ತಿ ಉಳ್ಳ ಅಂಥದ್ದು ಅಂತಲೇ ಹೇಳ್ಬೋದು. ದೇಹಕ್ಕೂ ಮತ್ತು ಆತ್ಮಕ್ಕೂ ಇರುವಂಥ ಈ ಒಂದು ಸಂಬಂಧ ಇದು ಯಾರಿಂದನೂ ಕೂಡ ಕೊಲ್ಲಲ್ಪಡಲ್ಲ, ಯಾರಿಂದನೂ ಕೂಡ ನಾಶ ಮಾಡೋದಕ್ಕಾಗಲ್ಲ. ತಂದೆ ತಾಯಿ ಇಟ್ಟಂಥ ಹೆಸರು ಕೂಡ ನೀವು ಬೇಡ ಅಂತಂದ್ರಿ. ನೀವೊಬ್ಬ ಇನ್ನೇನೋ ಕೆಲಸದವನಾಗಿದ್ರು ಕೂಡ ಅದಕ್ಕೆ ಕಾರಣನೇ ನಿಮ್ಮ ಪ್ರಾರಬ್ಧಗಳು. ಈ ಪ್ರಾರಬ್ಧ ಕರ್ಮ ತೀರಿದೇನೋ ಅರಿವಾದ್ರೂ ಹೇಗಾಯಿತು? ಎಲ್ಲದನ್ನು ಬಿಡಬೇಕು ಅಂತ ನೀವು ಅಂದ್ಕೊಂಡು ಫೋರ್ಸ್ಫುಲಿ ನೀವು ಬಿಡಕ್ಕೆ ಹೋದ್ರೆ ಅಂದರೆ ಅದನ್ನು ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ. ನೀವು ಇಲ್ಲಿ ಏನು ಮಾಡ್ತೀರಾ ಅದನ್ನು ಸಂಚಿತ ಅಂತ ಕರಿತೀವಿ. ನೀವೇನು ಹೊತ್ಕೊಂಡು ಬಂದಿದ್ದೀರಾ ಅದನ್ನು ಪ್ರಾರಬ್ಧ ಅಂತ ಕರಿತೀವಿ. ಇಂದಿನ ಜನ್ಮದ ಕರ್ಮಗಳನ್ನು ಯಾಕೆ ನಾವು ಇಂದಿನ ಜನ್ಮದಲ್ಲೇ ತೀರಿಸಲು ಆಗುವುದಿಲ್ಲ? ಮನುಷ್ಯ ಮ್ಯಾಕ್ಸಿಮಮ್ ಅಂದರೆ 100 ವರ್ಷ. ಅಷ್ಟರೊಳಗಡೆ ನೀವು ಮುಗಿಸಿದ್ರೆ ನಿಮ್ಮ ಪ್ರಾರಬ್ಧಗಳನ್ನು, ನಿಮ್ಮ ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಓವರ್ ಆಗಲ್ಲ. 60 ವರ್ಷ ಬದುಕ್ತಿದ್ದಂಥ ಮನುಷ್ಯ ಅವನು 60 ವರ್ಷಕ್ಕೆ ಮಾಡುವಂಥ ಕರ್ಮಗಳು ಮಾತ್ರ ಸಾಧ್ಯವಲ್ಲವಾ? ಅವ್ನು ಮುಗ್ಸೋಕ್ಕಾಗ್ದಲೇ ಅವ್ನು ಸತ್ತೋದ ಅಂತ ಅಂದ್ಕೊಂಡ್ರೆ ಅವಾಗ ಆ ಆತ್ಮಕ್ಕೆ ಮುಕ್ತಿ ಸಿಗಲ್ಲ, ಮೋಕ್ಷ ಸಿಗಲ್ಲ. ಇದೇ ಆತ್ಮಗಳು ಪ್ರೇತಾತ್ಮಗಳಾಗೋದು. ನಿಮ್ಮ ಪ್ರಕಾರ ನಿಜವಾದ ದೇವರು ಯಾರು? ಆತ್ಮಕ್ಕೆ ಸರಿ ಸಮಾನರು ಯಾರೂ ಅಲ್ಲ. ಅಂದಾಗ ಆತ್ಮಕ್ಕಿಂತ ಇನ್ನೊಂದಿಲ್ಲ ಅನ್ನೋದನ್ನ ಹೇಗೆ ಸಾಬೀತುಪಡಿಸಕ್ಕೆ ಸಾಧ್ಯವಾಗುತ್ತೆ? ಸಾವು ಅನ್ನೋದು ಆಕಸ್ಮಿಕ ಅಲ್ಲ. ಜನ ಅದನ್ನು ಆಕಸ್ಮಿಕ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈ ದೇಹ ಜೀವಂತವಾಗಿ ಇದ್ದಾಗಲೂ ಕೂಡ ಅವನ ಆತ್ಮ ಅವನಿಂದ ಆಚೆ ಬರ್ತಾ ಇಲ್ಲ ಅಂದರೆ ಅದನ್ನು ನಾವು ಸೂಕ್ಷ್ಮ ದೇಹ ಸಂಚಾರ ಅಂತ ಕರಿತೀವಿ. ಮನುಷ್ಯನಲ್ಲಿ ಭಯ, ಅಳಕು ಎಲ್ಲಿ ತನಕ ಇರುತ್ತೆ ಅದೇ ಅವನಿಗೆ ಭೂತ ಆಗಿ ಕಾಡುತ್ತೆ. ಬೈಕ್ ಎತ್ಕೊಂಡು ಸೀದಾ ಸ್ಮಶಾನಕ್ಕೆ ಹೋದೆ. ಸೊ ಸ್ಮಶಾನದಲ್ಲಿ ಒಂದು ಹುಣಸೆ ಹಣ್ಣಿನ ಮರ ಅದ್ರ ಕೆಳಗಡೆ ದಿಗಂಬರನಾಗಿ ಕೂತೆ, ಮೈ ಮೇಲೆ ಯಾವುದೇ ರೀತಿ ಬಟ್ಟೆ ಇಲ್ಲದೆ. ನಾನು ಕಣ್ಬಿಟ್ಟಾಗ ಬೆಳಗ್ಗೆ ಆಗಿತ್ತು. ಇದು ಯಾರು ಹೇಳಿದ್ರು ನಂಬಕ್ಕೆ ಸಾಧ್ಯನೇ ಇಲ್ಲ. ನಾನು ಆಚೆ ನಿಲ್ಸಿದ ಗಾಡಿ ನನ್ನ ಕಣ್ಮುಂದೆ ಬಂದು ನಿಂತಿತ್ತು. ಆ್ಯಂಡ್ ನನ್ನ ಮೈ ಮೇಲೆಲ್ಲ ಮಣ್ಣಿತ್ತು, ನನ್ನ ಬಟ್ಟೆಗಳೆಲ್ಲ ಹರಿದೋಗಿತ್ತು. ಮಳೆ ಬಂದಿದೆ, ಮಳೆಯಲ್ಲಿ ನೆಂದಿದ್ದೀನಿ, ನನ್ನ ಜಟೆ ಫುಲ್ಲೆಲ್ಲ ನೆಂದೋಗಿತ್ತು. 48 ವಯಸ್ಸು ಆದಮೇಲೆ ಮನುಷ್ಯ ಸಾಯೋದಕ್ಕೆ ಸಿದ್ಧ ಆಗಿರ್ತಾರೆ. ಪ್ರತಿಯೊಬ್ಬನೂ ಸಿದ್ಧ ಆಗಿರ್ತಾನೆ. ಸೊ ಇವಾಗ ಮನುಷ್ಯನ ಜನ್ಮ ಒಂದ್ಸತಿ ತೀರೋದ ಮೇಲೂ ಸಹ ಮತ್ತೆ ಅವನಿಗೆ ಮನುಷ್ಯನ ಜನ್ಮನೇ ಗ್ಯಾರಂಟಿ ಆಗಿರುತ್ತಾ, ಅಥವಾ ಮತ್ತೆ ಬೇರೆ ಯಾವುದನ್ನ ಪ್ರಾಣಿ ಪಕ್ಷಿ ಈ ಥರದಕ್ಕೆ ಹೋಗ್ಬೋದಾ? ಅವನಿಗೆ ಮೋಕ್ಷ ಮುಕ್ತಿ ಅನ್ನೋದು ಸಿಗಲಿಲ್ಲ ಆತ್ಮಕ್ಕೆ, ಖಂಡಿತವಾಗಿ ಮತ್ತೆ ಪುನರ್ಜನ್ಮ ತಗೊಳ್ಳುತ್ತೆ. ಆತ್ಮ ದೇಹದಿಂದ ದೂರ ಆದಮೇಲೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡುತ್ತೆ ನಿಮ್ಮ ಅನುಭವದ ಪ್ರಕಾರ? ಯಾವ ವೈಕುಂಠಕ್ಕೂ ಹೋಗಲ್ಲ, ಯಾವ ಸ್ವರ್ಗಕ್ಕೂ ಹೋಗಲ್ಲ, ಯಾವ ನರಕಕ್ಕೂ ಹೋಗಲ್ಲ. ಮನುಷ್ಯ ಸತ್ತ ಮೇಲೆ ನರಕಕ್ಕೆ ಹೋದ್ಮೇಲೆ ಎಣ್ಣೆ ಬಾಂಡ್ಲೆಲ್ಲ ಹಾಕಿ ಹೆಜ್ತಾರೆ. ಆತ್ಮ ಬೇರ್ಪಾಡಾಗೋದು ಯಾವಾಗ ಹೇಳಿ? ದೇಹನ ಬಿಟ್ಟ ಮೇಲೆ. ದೇಹನೇ ಇಲ್ದಿದ್ಮೇಲೆ ನೀವು ಎಣ್ಣೆ ಬಾಂಡ್ಲಿ ಏನು ಹಾಕಿ ಕರಿತೀರಾ? ಹಾಗಾದ್ರೆ ನಾವು ಎಲ್ಲೋ ಒಂದು ಕಡೆ ಅರ್ಜೆಂಟಾಗಿ ಹೋಗುವಾಗ ಬೇರೆಯವ್ರ ಚಪ್ಪಲಿ ಎಲ್ಲ ಹಾಕೊಂಡು ಹೋಗ್ಬೋದಾ? ಹಾಕೊಂಡು ಹೋದ್ರೆ ಅಷ್ಟೇ, ನೀವು ಅವ್ರ ಪ್ರಾಣಶಕ್ತಿಗಳ ಜೊತೆ ನೀವು ಮಿಂಗಲ್ ಆಗ್ತಿದ್ದೀರಾ ಅಂತ, ಋಣಾನುಬಂಧನಗಳನ್ನ ಬೆಳೆಸ್ತಾ ಇದ್ದೀರಾ ಅಂತ. ನಿಮ್ಮ ಬಟ್ಟೆಗಳನ್ನ ಒಣಗಾಕಿ ಬಿಟ್ಟಾಗ ಎಲ್ಲೋ ಒಂದು ಕಡೆ ಒಂದು ಬಟ್ಟೆ ಮಿಸ್ ಆಗಿದೆ ಅಂತಂದರೆ ಪ್ಲೀಸ್ ಬಿ ಕೇರ್ಫುಲ್. ನಿಮ್ಮ ಬಟ್ಟೆಗಳು ಕಳೆದೋಗ್ಲೇಬಾರ್ದು.